ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಸಂಬಂಧಪಟ್ಟಾಗೆ ಪತ್ರಿಕೆ 2ರ 100ಕ್ಕೆ 100ರಷ್ಟು ಸಮಂಜಸ ಉತ್ತರಗಳನ್ನು ಈಗಾಗಲೇ ಯೂಟ್ಯೂಬ್ ಚಾನಲಲ್ಲಿ ಪ್ರಕಟಣೆ ಮಾಡಲಾಗಿದೆ. ಎಲ್ಲ ಅಭ್ಯರ್ಥಿಗಳು ಹೋಗಿ ನೋಡ್ಕೊಳ್ಬೋದು. ಇಲ್ಲಿ 2024 ಪತ್ರಿಕೆ 1 ಯಾರೆಲ್ಲ ನಿರೀಕ್ಷೆ ಮಾಡ್ತಾಯಿದ್ರಿ ಅವ್ರಿಗೆ ಈ ಒಂದು ಉತ್ತರಗಳನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಇದರಲ್ಲಿ 1 ಅಥವಾ 2 ಕ್ವಶನ್ಸ್ಗಳಿಗೆ ಆನ್ಸರ್ಗಳು ವೇರಿಯೇಷನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಸ್ವಲ್ಪ ಇಲ್ಲಿ ಕ್ವಶನ್ಸನ್ನು ನೋಡಿದಾಗ ಎಲ್ಲ ರೀತಿಯಿಂದನೂ ಕೂಡ ಆನ್ಸರ್ಸನ್ನು ತೆಗಿಬೋದು ಅಂತ ಅನಿಸುತ್ತೆ. ಓಕೆ, ಆದರೆ ಪರೀಕ್ಷಾ ದೃಷ್ಟಿಕೋನ ಇಟ್ಟುಕೊಂಡು ಅವ್ರು ಯಾವ ರೀತಿಯಾಗಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಜಡ್ಜ್ ಮಾಡೋದು ಕೆಲವೊಂದು ಸಂದರ್ಭಗಳಲ್ಲಿ ಕಠಿಣ ಆಗುತ್ತೆ. ಆದರೂ ಕೂಡ 99.99% ನಿಮಗೆ ಸರಿ ಉತ್ತರಗಳನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ. ಇಲ್ಲಿ ಆಹಾರ ಅನ್ನುವುದು ಸಹಜ ಉದ್ದೀಪನ ಆಗಿರುತ್ತೆ. ಎರಡನೇ ಕ್ವಶನ್, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಪಿಯಾಜ್ ಅವರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ. ಯಾವ ಹಂತಕ್ಕೆ ಸೇರಿದೆ ಮಗು ಅಂದರೆ ಅದು ಸ್ಥಾಯಿತ್ವದ ಪರಿಕಲ್ಪನೆ. ನಾನು ಲೈವ್ ಕ್ಲಾಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಒಂದು ಬಾಟಲ್ ತೊಗೊಂಡು ಅದರ ಕ್ಯಾಪಲ್ಲಿ ವಾಟರ್ ಹಾಕಿದ್ದೆ, ಅಂದರೆ ಸ್ಥಾಯಿತ್ವದ ಪರಿಕಲ್ಪನೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಡೆವಲಪ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಯಾವುದು ಅಂತ ಕೇಳಿದರೆ ಇದು ಪೌಷ್ಟಿಕ ಆಹಾರ, ಮಿಕ್ಕಿದ್ದು ಸಾಮಾಜಿಕ ಮತ್ತು ಭಾವನಾತ್ಮಕಗಳಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಇದು ದೈಹಿಕ ಬದಲಾವಣೆಗಳಿಗೆ ಹೊಂದಾಣಿಕೆಯಾಗಲು ಕಷ್ಟಪಡುವುದು, ಇದು ತಾರುಣ್ಯಾವಸ್ಥೆಯ ಲಕ್ಷಣ ಆಗಿದೆ. ಹೌದು. ಸ್ವಪ್ರಜ್ಞೆ ಹೆಚ್ಚಾಗುವುದು ನಿಜ. ಮಕ್ಕಳ ಮತ್ತು ವಯಸ್ಕರ ಪಾತ್ರ ನಡುವೆ ಸಿಕ್ಕಾಕೊಳ್ತದೆ. ಸಮಾಜದ ಬೇಡಿಕೆಗಳು ಸುಲಭವಾಗಿ ಹೊಂದಾಣಿಕೊಳ್ಳುವುದು. ಹೀಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, ಹೊಂದಾಣಿಕೆ ಆಗಲ್ಲ. ಇನ್ನು ಸೂಕ್ಷ್ಮ ಮತ್ತು ಕೋಪ ಅಂತಕ್ಕಂಥದ್ದು ನೇರವಾಗಿ ಮ್ಯಾಚ್ ಮಾಡ್ಕೋತೀನಿ ನಾನು. ಸೂಕ್ಷ್ಮ ಮತ್ತು ಕೋಪ ಅಂದರೆ ಭಾವನಾತ್ಮಕ ವಿಕಾಸ. 1C, ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಭೌತಿಕ ಬೆಳವಣಿಗೆ. 2D, ಕಲ್ಪನಾಶಕ್ತಿಯ ಬೆಳವಣಿಗೆ. 3A ಆಗಬೇಕು, ಮಾನವೀಯತೆ ನೈತಿಕ ವಿಕಾಸ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಕ್ಕೆ ತರುಣಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ. ಇದು ಸಮವಯಸ್ಕರ ಪ್ರಭಾವ ಕಡಿಮೆಯಾಗುವುದು ಹೆಚ್ಚಾಗ್ತದೆ. ಸಾಮಾಜಿಕ ಚಟುವಟಿಕೆ ಗರಿಷ್ಠ ಮಟ್ಟ ತಲುಪ್ತದೆ. ಹೌದು. ಸಮಾನ ಲಿಂಗ ವ್ಯಕ್ತಿಗಳೊಂದಿಗೆ ತಪ್ಪು. ನಾಯಕನ ಆರಾಧನೆ ಬೆಳೆಸಿಕೊಳ್ಳೋದು. ಹೌದು. B ಮತ್ತು D ಸರಿಯಾದ ಉತ್ತರ ಆಪ್ಷನ್ 4. ಥಾರ್ನೆಕ್ನ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುವುದು. ಅದು ಪರಿಣಾಮ ನಿಯಮ. ರಿಸಲ್ಟ್ ಬಂದರೆ ಮುಂದೆ ಆತ ಕೆಲಸ ಮಾಡ್ತಾನೆ, ಇಲ್ಲಾಂದರೆ ಇಲ್ಲ. ನೀವು TET ರಿಸಲ್ಟ್ ಚೆನ್ನಾಗಿ ಬರ್ಬೇಕಂದ್ರೆ ಪದೇ ಪದೇ ಎಕ್ಸಾಮ್ ಬರೀತೀರಿ. ಸೊ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶ ಅನುವಂಶತೆ ಮತ್ತು ಪರಿಸರ. ಸಿಂಪಲ್ ಇದೆ. ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ. ಇದು ಬುದ್ಧಿಶಕ್ತಿ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿರ್ತಕ್ಕಂಥದ್ದು ಸೈಕಲಾಜಿಕಲ್ ಆಗಿ. ಇನ್ನು ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕನಿಗೆ ಸಹಾಯಕವಾಗುವ ತಂತ್ರ. ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ಮಾಡ್ಬೋದು. ತರಗತಿಯ ಗಾತ್ರವನ್ನು ಕಡಿಮೆ ಮಾಡ್ಬೋದು. ವೈಯಕ್ತಿಕ ಬೋಧನೆಯನ್ನು ಮಾಡ್ಬೋದು. ನಮ್ಮ ತಿಳಿದ ಪಠ್ಯಕ್ರಮವನ್ನು ತೆಗೆದು ಮಿಕ್ಕಿರ್ತಕ್ಕಂಥ ಆಯ್ಕೆಗಳು ಸರಿ. ABD. ನೆಕ್ಸ್ಟ್, ತನ್ನ ಸ್ನೇಹಿತರಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂದರೆ ಸ್ಥಾನಪಲ್ಲಟ. ತನಗಿಂತ ಕಡಿಮೆ ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮೇಲೆ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳೋದು. 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನು ಮಾಡಿದರೆ IQ ಎಷ್ಟು ಅಂತ ಕೇಳಿದರೆ MA × 100 / CA ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ 8 × 80 ಡೈರೆಕ್ಟ್ ಕೂಡ ನೀವು ಮಾಡ್ಬೋದು. ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನು ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನು ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿತದೆ. ಅನ್ವೇಷಣೆ ಮಾಡತಕ್ಕಂಥದ್ದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ, ಅರ್ಲಿ ಚೈಲ್ಡ್ಹುಡ್. ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗಳು ಒಳಪಡುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಬಹುದು. ಇವು ವಿಕಾಸ ಅಂತ ಕರಿಬೋದು. ಜೀವನದ ಉದ್ದಕ್ಕೂ ಕಂಡುಬರುತ್ತೆ ಮತ್ತು ಬದಲಾವಣೆಗಳು ಒಳಪಡ್ತಾನೆ ಹೋಗ್ತಾನೆ. ಸನ್ನಿವೇಶಗಳು ಲಿಂಗತ್ವ ಪಡಿಯಚ್ಚು ವರ್ಗಕ್ಕೆ ಸೇರಿವೆ. ಅಂದರೆ ರೂಢಿ ಸಂಪ್ರದಾಯವಾದಿ ಅಥವಾ ರೂಢಿಬದ್ಧತೆ, ಲಿಂಗ ರೂಢಿಬದ್ಧತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೇವಲ ಪುರುಷರನ್ನು ಆದಾಯದ ಮೂಲವಾಗಿ ಮೊದಲಿಂದ ನೋಡ್ಕೊಳ್ತಾ ಬಂದಿದ್ದಾರೆ. ಆಮೇಲೆ ಮಹಿಳೆಯರನ್ನು ಕೇವಲ ಮನೆ ಕೆಲಸಗಳಿಗೆ ಸೀಮಿತ ಮಾಡಿದ್ದಾರೆ. ಹೀಗಾಗಿ B ಮತ್ತು D ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಅನುಭವಾತ್ಮಕ ಹಂತಗಳ ಸರಿಯಾದ ಅನುಕ್ರಮ. ಇದು ಕೋಲ್ಬರ್ ಅವ್ರದ್ದು. ಕಾಂಕ್ರೀಟ್ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ರಿಫ್ಲೆಕ್ಷನ್ ಪ್ರತಿಫಲನಾತ್ಮಕ ವೀಕ್ಷಣೆ ಬಂತು. ಸಾಮಾನ್ಯೀಕರಣ ಪ್ರಾಯೋಗಿಕ ಕ್ರಿಯೆ ಬರ್ತದೆ ಇದು. ಅಥವಾ ಸಾಮಾನ್ಯೀಕರಣ ಸಮ್ ಟೈಮಲ್ಲಿ ಕ್ವಶನ್ಸ್ ಇದನ್ನು ಸ್ವಲ್ಪ ಶಬ್ದ ಬೇರೆ ಯೂಸ್ ಮಾಡಬೇಕಾಗಿತ್ತು ಅವನು, ಬಟ್ ಇಲ್ಲಿ ಯೂಸ್ ಮಾಡಿದ್ದಾನೆ, ಇರಲಿ. ಇನ್ನು ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಯಾವುದು ಅಂತ ಕೇಳಿದರೆ ಗ್ರಹಿಕೆ. ಇದು ಮನೋಕ್ರಿಯಾಜನ್ಯ ವಲಯದಲ್ಲಿ ಬರ್ತದೆ. ಶ್ರವಣ ದೋಷಗಳ ವಿದ್ಯಾರ್ಥಿಗಳಿಗೆ ಉಪಯುಕ್ತ ವಿಶೇಷ ಸಾಧನ. ಟೇಪ್ ರೆಕಾರ್ಡರ್. ಇದು ಕಿವಿ ಕೇಳಿಸಲ್ಲ, ಇದು ಅವಶ್ಯಕತೆ ಇಲ್ಲ. ಮಾತನಾಡೋದಕ್ಕೆ ಕಿವಿ ಕೇಳಿಸಲ್ಲ, ಇದು ಬೇಡ. ಬ್ರೈಲಿಪಿ ಕಣ್ಣಿಗೆ ಬರುತ್ತೆ, ಇದು ಬರಲ್ಲ. ಶೀರ್ಷಿಕೆಯೊಳಗೆ ಚಲಿಸುವ ಚಿತ್ರಗಳು. ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿ ಅಂತಂದರೆ ವೇಗವರ್ಧನ ಶಿಕ್ಷಣ. ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣೆ ಇದಲ್ಲ ಅಂತ ಹೇಳಿದರೆ ಇದು
ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ. ಒಂದು ಮಗು ಪದಗಳನ್ನ ಬಿಟ್ಟು ಓದುತ್ತಾನೆ ಮತ್ತು ಸೇರಿಸುತ್ತಾನೆ, ಇದು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ನಿರಂಕುಶ ಬೋಧನಾ ವಿಧಾನ ಯಾವುದು? ಇದು ಪ್ರದರ್ಶನ, ಟೀಚರ್ ಒಬ್ಬನೇ ಮಾಡ್ತಾನೆ. ಅನ್ವೇಷಣೆ, ಗುಂಪು ಚರ್ಚೆ ಯೋಜನೆಯಲ್ಲಿ ಸ್ಟೂಡೆಂಟ್ ಇನ್ಕ್ಲೂಡಿಂಗ್ ಟೀಚರ್ ಕೆಲಸ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿ ಅಪರಾಧಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ, ಇದು ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ? ಇವನಿಗೆ ಸಾಮಾಜಿಕದಲ್ಲಿ ಅಪರಾಧಿಯಲ್ಲಿ ತೊಡಗಿದ್ದಾನೆ ಅಂದರೆ ಇವನಲ್ಲಿ ಅಹಂ ಹೆಚ್ಚಾಗಿದೆ, ಅತ್ಯಹಂ ಕಡಿಮೆ ಇದೆ, ನೈತಿಕತೆ ಇಲ್ಲ. ಹೀಗಾಗಿ ಆಪ್ಷನ್ 3. ಇನ್ನು ಬೋಧನೆಯ ಸಂವಾದನಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯವನ್ನು ಸಾಧಿಸಲಾಗುತ್ತದೆ ಅಂತ ಕೇಳಿದರೆ ಇದನ್ನು ಒಂದು ಸ್ಟಾರ್ ಇಡ್ತೀನಿ ನಾನು, ಬಿಕಾಸ್ ಇಲ್ಲಿ ಸಂವಾದನಾತ್ಮಕ ಹಂತದಲ್ಲಿ ಅಂತ ಹೇಳಿದ್ದಾರೆ, ಅಂದರೆ ಪ್ರಾರಂಭದಲ್ಲಿ ಅಂತಕ್ಕಂಥದ್ದು. ನಾನು ಇಲ್ಲಿ ಬೋಧಿಸುವಾಗ ಬಳಸಬೇಕಾಗಿರೋ ತಂತ್ರಗಳನ್ನ ತೀರ್ಮಾನಿಸುವುದು ಅಂತ ನಾನು ಇಲ್ಲಿ ಹೋಗ್ತೀನಿ, ಬಟ್ ಇದನ್ನು ಸ್ಟಾರ್ ಇಟ್ಕೊಳ್ಳಿ ಯಾವುದಕ್ಕೂ. ಕೆಳಗಿನ ಯಾವುದು ತಪ್ಪಾದ ಸೂತ್ರ ಅಂತ ಕೇಳಿದ್ದಾರೆ, ಇದು ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸರಿ ಇದೆ, ಮೂರ್ತದಿಂದ ಮೂರ್ತ ಇದು ಕೂಡ ಸರಿ ಇದೆ. ನಿಗಮನ ಇಲ್ಲ, ಫಸ್ಟ್ ಅನುಗಮನ ಬರಬೇಕು, ಇದು ನಿಗಮನ ಆಮೇಲೆ ಬರಬೇಕು. ಹೀಗಾಗಿ ಆಪ್ಷನ್ 3 ರೈಟ್ ಆನ್ಸರ್. ವಿಶ್ಲೇಷಣೆ ಸಂಶ್ಲೇಷಣೆ ಸರಿ ಇದೆ, ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗಲ್ಲಿ ಬರುತ್ತೆ ಇದು. ಹೇಳಿದ್ದೀನಿ ನಿಮಗೆ ಅದನ್ನು. ಈ ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ಬೋಧನೋಪಕರಣ ಆಗಿದೆ ಅಂತ ಕೇಳಿದರೆ ಮಾದರಿ, ಇದು ಕಣ್ಮುಚ್ಕೊಂಡು ಹಾಕ್ಬೋದು. ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ? ಹೂವಿನ ಬಣ್ಣವನ್ನು ಗುರುತಿಸುವ ಅಂದರೆ ಜ್ಞಾನದಲ್ಲಿ ಬಂತು. ಮಳೆ ಉಂಟಾಗುವ ಪ್ರಕ್ರಿಯೆ ವಿವರಿಸುವರು, ಹೌದು ಇದು ಬರುತ್ತೆ ಇಲ್ಲಿ. ಓಕೆ, ಸ್ಮರಿಸುವನು ಬಂದರೆ ಅದು ಜ್ಞಾನ, ಸಮರ್ಥಿಸುವನು ಬಂದರೆ ಕೌಶಲ್ಯದಲ್ಲಿ ಬರುತ್ತೆ, ವಿವರಿಸುವನಲ್ಲಿ ಬರುತ್ತೆ. ಆದರೆ ಇಲ್ಲಿ ನೀವು ತಿಳುವಳಿಕೆ ಅಂತ ಬಂದಾಗ ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವುದು ಅಂತ ಬರೀ. ಪಾಠವನ್ನು, ಯಾಕಂದರೆ ಇದು ನಾವು ಸಣ್ಣ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ, ಅದು ಮೈಂಡಲ್ಲಿರಬೇಕು ಆನ್ಸರ್ ಹಾಕಬೇಕಾದ್ರೆ. ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಯಾವುದು? ಸರಳ ಮತ್ತು ಆಸಕ್ತಿದಾಯಕ ಉದಾಹರಣೆಗಳ ಬಳಕೆ ಮಾಡಬೇಕು, ವಿದ್ಯಾರ್ಥಿಗಳ ಉತ್ತರವನ್ನು ಒಪ್ಪಬೇಕು, ಬೋಧನೆ ವೇಗವನ್ನು ಬದಲಾಯಿಸುವುದು, ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದು. ಪಾಠ ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಬಹುದು, ಸರಳ ಮತ್ತು ಆಸಕ್ತಿದಾಯಕ ಉದಾಹರಣೆಗಳನ್ನು ಬಳಕೆ ಮಾಡ್ಬೋದು. ಎರಡೂ ಕೂಡ ಸರಿಯಾಗುತ್ತೆ ಇಲ್ಲಿ. ಆದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ಪೂರ್ವಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದು. ಓಕೆ, ಆದರೆ ಇಲ್ಲಿ ನೀವು ಆಪ್ಷನ್ 4 ಹಾಕಿ, ಯಾಕಂದರೆ ಸರಳ ಮತ್ತು ಸೂಕ್ತ ಆಸಕ್ತಿದಾಯಕ ಉದಾಹರಣೆ ಕೌಶಲ್ಯ ಇದೆಯಲ್ಲ ಅದರಲ್ಲಿ ಬಳಕೆ ಮಾಡ್ಬಿಡ್ತೀವಿ. ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಯಾವುದು? ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ ಯಾವುದು? ಚಿತ್ರ ಬಿಡಿಸುವುದು, ಎಸ್ ಇದು ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಿದೆ. ಸ್ಥಿರವಾಗಿ ಫಲಿತಾಂಶಗಳು ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ ಯಾವುದು? ಸ್ಥಿರವಾಗಿ ನೀಡಬೇಕು. ಯಾವುದೇ ಸಂದರ್ಭದಲ್ಲಿ ಸ್ಥಿರತೆಯನ್ನು ಹೊಂದಿತ್ತಂದರೆ ಅದಕ್ಕೇನಂತ ಕರಿತೀವಿ? ವಿಶ್ವಸನೀಯತೆ ಅಂಥೇಳಿ ಕರಿತೀವಿ. ಸೊ ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಸೆಷನ್. ಹ್ಯಾವ್ ಅ ನೈಸ್ ಡೇ.